ಸೊ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್ ಇವತ್ತೆಲ್ಲಪ್ಪ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿರೋದು ಅಂದರೆ ನಾನು ನಮ್ಮ ಮನೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮತ್ತೆ ಯಾಕೆ ವೆಯ್ಟ್ ಮಾಡೋಣ, ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಗೈಸ್ ಇವಾಗ ಎದ್ದು ರೆಡಿಯಾಗಿ ಈಗ ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕಾಯ್ತು. ಟೈಮ್ ಬೇರೆ ಆಗ್ಬಿಟ್ಟೈತೆ, 8:30 ಆಗ್ಬಿಟ್ಟೈತೆ ಟೈಮು. ಇನ್ನೇನೋ ಬಸ್ ಬರುತ್ತೆ. ಸೊ ಇಲ್ಲಿ ನೋಡ್ರಿ ಗೈಸ್, ಹೀಗೆದ್ದು ರೂಮ್ ಎಲ್ಲ ಬಿಸಾಕಿ ಕೆಚ್ಚಾಕಿ ಸನ್ಯಾಸಿ ಆಗ್ಬಿಟ್ಟಿದ್ದೀನಿ ಗೈಸ್. ಅವಧೂತ. ಲೆಟ್ಸ್ ಗೋ ಗೈಸ್, ಬನ್ನಿ ಗೈಸ್ ಹೋಗೋಣ. ಶೂ ಬೇಕಂತೆ, ಅದಕ್ಕೋಸ್ಕರ ಶೂ ಕಿತ್ಕೊತೀನಿ ಗೈಸ್. ನಾವು ಬಿಡ್ತಾ ಇಲ್ಲ ಗೈಸ್, ಅಂದ್ರೆ ಶೂ ಕೊಡಲ್ಲ. ಅಲ್ಲಿ ನೋಡ್ರಿ ಗೈಸ್, ಶೂ ಅಲ್ಲಿ ಐತೆ ನೋಡಿ ಕೆಳಗೆ. ಶೂ ಅಲ್ಲಿ ಇದ್ರು ಈ ಶೂನೇ ಬೇಕಂತ ನಿಮಗೆ ಎಲ್ಲ ಕತ್ಕೊಂಡು ಮಡಿಕೊಂಡು ಗೈಸ್. ಇವತ್ತೇನೆ ಕಾಲೇಜಿಗೆ ಬಂದಿವಿ ನೋಡಿ. ಕಾಲೇಜಿಗೆ ಬಂದ ತಕ್ಷಣ ಡ್ರೆಸ್ ಎಲ್ಲ ಫುಲ್ಲು ಚೇಂಜ್ ಮಾಡ್ಕೊಂಡು ಶೂ ಕಿತ್ಕೊಂಡೆಲ್ಲ ಆಟ ಆಡ್ತಾ ಇದ್ದೀವಿ ನೋಡಿ. ಈಗ ಡೀಸೆಂಟಾಗಿ ಕುತ್ಕೊಂಡ ಇಷ್ಟೊತ್ತು ನಿಗ್ರಹ ಆಡ್ತಾ ಇದ್ದ ಪಾಪು. ಅಡ್ರಾಡ್ರ ಇಲ್ಲ ನೋಡಿ, ಇದೊಂದು ಕೊಟ್ಟಿ ಅಲ್ಲೇ ಶೂ ಎಲ್ಲ ಹಾಕೊಂಡು ಎಲ್ಲಪ್ಪ ಹೋಗ್ತಾ ಇರೋದು ಅಂದರೆ ಪ್ರೇಯರ್ಗೆ ಹೋಗ್ತಾ ಇದೀವಿ ಗೈಸ್. ಇಲ್ಲಿ ನೋಡ್ರಿ ಗೈಸ್, ನಮ್ಮ ಜಯಂತ ಇವರೆಲ್ಲ ಇನ್ನೊಂದು ವಾರ ಇರ್ತಾರೆ ಗೈಸ್ ಅಷ್ಟೇ. ಇನ್ನೊಂದು ವಾರ ಆದಮೇಲೆ ಯಾರು ಸಿಗಲ್ಲ ಗೈಸ್ ಕೈಗೆ. ಮತ್ತೆ ಇಲ್ಲಿ ನೋಡ್ರಿ ನಮ್ಮ ಲವ್ವರ್ ಬಾಯ್ ಹರೀಶು. HR ಅಂತೆ. H ಅಂದರೆ ಹರೀಶು, R ಅಂದರೆ ಅವರು R ಅಂದರೆ ಏನ್ ಗೈಸ್, ಸುನ್ಗೆ ಹುಡುಗಿ ಬಿದ್ಬಿಟ್ಲು, ನಮಗೆ ಒಬ್ರು ಇಲ್ಲ. ಬಕ್ಕಿಯೋ ಅಯ್ಯೋ, ನಿಮ್ಮ ಲಜ್ಗೆಟ್ಟವ್ರು ಕಣ್ರಿ ನೀವೆಲ್ಲ. ನಿಜವಾಗ ಕಂಡ್ಕಂಡವ್ರು ಶೂ ಎಲ್ಲ ಹಾಕೊಂಡು ಬೆಳೀತಾ ಇರೋದೆ. ಇಲ್ಲಿ ನೋಡ್ರಿ ಗೈಸ್, ಮೈಕಲ್ ಜಾಕ್ಸನ್, ಅಮೀಬಾ, ಹರಿಸಾ ನೋಡ್ರಿ ಗೈಸ್, ಅದು ಫಸ್ಟ್ ಇಯರು. ಈ ಕಡೆ ಬಂದರೆ ಸೆಕೆಂಡ್ ಇಯರು. ಇಲ್ಲಿ ನೋಡಿ ಇವ್ನು ಕಾಣ್ತಾವನಲ್ಲ, ಹೊಸಿ ಟಾರ್ಚ್ ಆನ್ ಮಾಡೋನು ಮುಖಕ್ಕೆ. ಬೇಗ ಅನ್ಮಾಡೋ, ಕಾಣ್ತಿಲ್ಲ. ಇವನೇನ ಕೇಳ್ತಾವನೆ, ಏನು ಬೇಕು ಗೈಸ್? ಏನಂದ್ರೆ ಈ ಶೂ ನಂದಲ್ಲ, ಈ ಶೂ ಯಾರ್ದಪ್ಪ ಅಂದರೆ ಇಲ್ಲಿ ಕೂತವನಲ್ಲ ಇವಂದು ಗೈಸ್. ಯಾರು ಶೂನು ಬಿಟ್ಟಿಲ್ಲ, ಎಲ್ಲ ಶೂನು ಹಾಕಿ ಹೊಡಿತಿರ್ಬೇಕು. ಈಗ ಇವನ್ ಶೂನ ಕೊಟ್ಬಿಡೋಣ ಗೈಸ್. ಟಾರ್ಚ್ ಬಿಟ್ಟ ನೋಡ್ರಿ. ಮುಖ ತೋರ್ಸೋರು ಕಾಣ್ತಿಲ್ಲ, ನಿಂದು ಟಾರ್ಚ್ ಬಿಡಿಸ್ತಾ ಇದ್ದೀನಿ ಅದಕ್ಕೆ. ಗೈಸ್ ಈಗ ಕ್ಲಾಸಲ್ಲಿ ಕೂತಿದ್ದೀವಿ ಗೈಸ್. ನಮ್ಮ ಸರ್ ಅಲ್ಲಿ ಮುಂದೆ ಫಸ್ಟ್ ಇಯರ್ ಅವ್ರಿಗೆ ಪಾಠ ಮಾಡ್ತವ್ರೆ. ಇಲ್ಲಿ ನೋಡ್ರಿ ನಮ್ಮ ಕೌಶಿಕ್ ಫುಲ್ಲು ಬೆಳಕು ಹೊಡಿತೈತೆ ಗೈಸ್ ಒಳಗಡೆ. ಸೊ ಅದಕ್ಕೋಸ್ಕರ ಕ್ಲಾರಿಟಿ ಬರ್ತಾಯಿಲ್ಲ. ಇಲ್ಲಿ ನೋಡ್ರಿ ನಮ್ಮ ಚಿನ್ಮಯ್ ಗೌಡ್ರು ಗೈಸ್. ಎಲ್ಲರೂ ಬರೀತಾ ಇದ್ರೆ ಈ ನನ್ನ ಮಗನ ನೋಡಿ ಗೈಸ್, ಫಿಲಮ್ ನೋಡ್ತಾವನೆ ಕ್ಲಾಸಲ್ಲಿ. ನಮ್ಮ ದೇಶ ರೀ, ನಾವು ಕಟ್ಟಿರೋ ದೇಶ ಇದು ಗೈಸ್. ಈಗ ಕ್ಲಾಸು ಮಧ್ಯಾಹ್ನ ಬಿಟ್ಟಿದೆ, ಈಗ ಊಟ ಮಾಡ್ತಾಯಿದ್ವಿ. ಮತ್ತು ಇಲ್ಲಿ ನೋಡ್ರಿ ನಮ್ಮ ಮನೋಜ ಮತ್ತು ಜಯಂತ್. ಮನೋಜ ಹೊಟ್ಟೆ ತುಂಬ ತಿನ್ಬಿಟ್ಟ, ಗಡವ ತಿಂದಂಗೆ ತಿಂದ. ಇಲ್ಲಿ ನೋಡ್ರಿ ಇವನ್ನ ಬೂಂದಿ ತಿಂತವ್ನು ಗೈಸ್. ಈ ನನ್ನ ಮಗ ಈಗ ಯಾವ ಮದುವೆ ಮಾಡ್ತಾರೆ, ಟೈಮ್ ಬಂದು ಆವಾಗಲೇ 2 o'clock ಆಗೈತೆ ಗೈಸ್ ಟೈಮು. ಈಗ ಮದುವೆ ಐತೆ ಸರ್, ಮನೆಗೆ ಹೋಗ್ಬೇಕು ಸರ್, ನಮ್ಮ ಪಕ್ಕದ ಮನೆಯವ್ರ ಮದುವೆ ಅಂದ್ಬಿಟ್ಟು ಮನೋಜ ಹೋಗ್ತಾ ಇದ್ದಾನೆ. ಈ ಟೈಮಲ್ಲಿ ಯಾವ ಮದುವೆ ನಡೀತದೆ? ಹಾಂ ಹೇಳಪ್ಪ, ಹೇಳೋ. ಬೇಕಾದವ್ರು ಏನು ಫಸ್ಟ್ ನೈಟ್ಗೆ ಹೋಯ್ತಾ ಇದೆಯಾ, ಮದುವೆಗೆ ಹೋಯ್ತಾ ಇದೆಯೇನಾ? ಎಲ್ಲ ಊಟ ಮಾಡಕ್ಕೆ ಕೊಟ್ಟೋಗೋರು ನಮ್ಮ ಫ್ರೆಂಡ್ಸ್ ಎಲ್ಲ. ಇವತ್ತು ನಮ್ಮ ಕರಿಮಲೆ ಬಂದಿಲ್ಲ, ಸುಪ್ರೀತು. ಬನ್ನಿ ಊಟ ಮಾಡ್ಬಿಟ್ಟು ಸಿಗ್ತೀನಿ ನಿಮಗೆ ಗೈಸ್. ಇಲ್ಲಿ ನೋಡಿ ನಮ್ಮ ಶಶಿಧರ್. ಯಾಕ್ರೋ ಈ ಥರ ನಾಚ್ಕೋತಿರಲೇ? ನಾನೇನು ಹುಡುಗಿನ ಹುಡುಗಿ ಕೊಡ್ತಾ ಇದ್ದೀನಿ, ವ್ಲಾಗ್ ಮಾಡ್ತಾ ಇರೋದು, ಅದಕ್ಕೂ ನಾಚ್ಕೋತಾರೆ ಅಲ್ಲ ಭಾವನೆ. ಅವನು ಅಷ್ಟೇ. ಇಲ್ಲಿ ನೋಡಿ ಗೈಸ್, ನಾನು ಜಯಂತ ಈಗ ಊಟ ಮಾಡಿಬಿಟ್ಟು ಬಂದು ಕೂತಿದ್ದೀವಿ. ನಮ್ಮ ಮೈಕ್ಲೆಲ್ಲ ಎಲ್ಲ ಎದ್ದು ಬೇರೆ ಆಗ್ಬಿಟ್ಟವ್ರೆ ಊಟ ಮಾಡೋಕ್ಕೆ ಗೈಸ್. ಇನ್ನೊಂದೇನಪ್ಪ ಅಂದರೆ ದಯವಿಟ್ಟು ಈ ಡೈಲಿ ವ್ಲಾಗ್ ಮಾಡೋರು, ರೀಲ್ ಕ್ರಿಯೇಟ್ ಮಾಡೋರು
ಯಾವುದೇ ಕಾರಣಕ್ಕೂ ಲವ್ ಮಾಡೋಕೆ ಹೋಗ್ಬೇಡ್ರಿ. ಯಾಕಪ್ಪ ಅಂದರೆ ಒಂದೇ ಥರ ಮೈಂಡ್ ಸೆಟ್ ಇರಬೇಕು, ಒಂದೇ ಥರ ರೋಟೀನ್ ಇರಬೇಕು ಡೈಲಿ ವ್ಲಾಗ್ ಮಾಡೋರಿಗೆ. ಈಗ ಒಂದು ಸಲ ಮಾಡಿಬಿಟ್ಟು ನೆಕ್ಸ್ಟ್ ಡೇ ಬೇಜಾರಾಯಿತು, ಎಮೋಷ್ನಲ್ ಆಯಿತು ಅಂತ ಕೂತ್ಕೊಳ್ಳೋಕ್ಕಾಗಲ್ಲ. ಈಗ ನಿಮ್ಮ ಡವ್ ಏನಾದ್ರು ಬೈದ್ಬಿಟ್ಲು ಅಂದರೆ, ಅಥವಾ ನಿಮ್ಮ ಡವ್ ಯಾರ ಜೊತೆನಾದ್ರು ಓಡೋಟೋದ್ರೆ ಸೊ ಅವಾಗ ಮೈಂಡು ಬರೋಲ್ಲ ಗೈಸ್, ನಾನು ಡೈಲಿ ವ್ಲಾಗ್ ಮಾಡಬೇಕು, ಇವತ್ತು ಮೂಡಿಲ್ಲ ಆ ಥರ. ಸೊ ಹಾಗಾಗಿ ಯಾರು ಕೂಡ ಲವ್ ಮಾಡೋಕೆ ಹೋಗ್ಬೇಡ್ರಿ, ವ್ಲಾಗ್ ಮಾಡೋರು, ರೀಲ್ ಕ್ರಿಯೇಟ್ ಮಾಡೋರು. ಸೊ ಇಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಈಗ ನಮ್ಮ ಫ್ರೆಂಡ್ಸ್ ಎಲ್ಲ ಬರ್ತಾರೆ, ಇನ್ಮೇಲಿಂದ ಡೈಲಿ ವ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಗೈಸ್. 1 day 2 day ಬ್ರೇಕ್ ಆಗ್ಬೋದು, ಅದ್ರ ಮೇಲೆ ಬ್ರೇಕ್ ಆಗಲ್ಲ ಅಂತ ಅಂದ್ಕೊಡ್ತೀನಿ. ಯಾಕಪ್ಪ ಅಂದರೆ ನಾನು ಬಿಡಬಾರ್ದು. ಕಾಲೇಜ್ ಇನ್ನೊಂದು ವೀಕು ಇಲ್ಲ 2 ವೀಕ್ಸಲ್ಲಿ ಕಾಲೇಜ್ ಮುಗ್ದೋಗ್ತಿದೆ. ಕಾಲೇಜ್ ಮುಗಿದ ಮೇಲೆ ಇದೇ ಕೆಲಸ, ಡೈಲಿ ವ್ಲಾಗ್ ಮಾಡ್ತಾ ಇರ್ತೀನಿ. ನೋಡ್ತಾ ಇರ್ರಿ, ಏನು ಮಾಡಬೇಕು ಎಂತ ಏನೂ ಗೊತ್ತಿಲ್ಲ, ಬಟ್ ಮಾಡ್ತಾ ಇರ್ತೀನಿ, ನೋಡ್ತಾ ಇರ್ರಿ. ನೋಡ್ರಿ ಗಾಯ್ಸ್, ಫಸ್ಟ್ ಇಯರ್ ಅವ್ರು ಹೆಂಗ್ ತಿಂತವ್ರೆ ಗಟಾರಿಯ, ಏನ್ ಮೂತಿಗಳು, ಹಬ್ಬ. ನಮ್ಮ ಮಯಣ ಇಲ್ಲ, ಮಯಣ ಬಂದಿಲ್ಲ ಗೈಸ್. ಇಲ್ಲಿ ನೋಡ್ರಿ ಗೈಸ್, ಇನ್ನೊಬ್ಬ ನೀನು ವ್ಲಾಗ್ ಮಾಡ್ತೀಯ, ನಿನ್ನ ಮುಖ ತೋರ್ಸಕ್ಕೆ ಯಾಕೆ ಎದ್ರಕಂದಿಯೇ ಗೈಸ್. ಇವನು ವ್ಲಾಗ್ ಮಾಡ್ತಾನೆ ಗೈಸ್, ಮಿನಿ ವ್ಲಾಗರು, ಮಿಸ್ಟರ್ ವ್ಲಾಗರ್ ಅಂತ ಐತೆ ಇನ್ಸ್ಟಾಗ್ರಾಮಲ್ಲಿ, ನೋಡ್ರಿ ಗೈಸ್. ಇವನ್ ವ್ಲಾಗ್ ನೋಡಿದ್ರೆ ನಿಮ್ಗೆ ಯಾವಾಗ ಗೊತ್ತಾ, ನಿಮ್ ವ್ಲಾಗ್ ನೋಡ್ರಿ ಇವಂದ ಯಾವಾಗ ಫುಲ್ಲು ಬೇಜಾರಲ್ಲಿ ಇರ್ತೀರ ಅವಾಗ ಇವ್ನು ವ್ಲಾಗ್ ನೋಡಿ ತಲೆ ಕೆಟ್ಟೋಯ್ತು ನಿಮ್ಗೆ. 34 ಮೀಮ್ಸ್ ತುಂಬಿಸಿರ್ತಾನೆ ಒಂದು ವ್ಲಾಗ್ ಒಳಗೆ ಗೈಸ್. ಗಾಯ್ಸ್, ಅಚ್ಚುಮೆಚ್ಚಿನ ಪ್ರೀತಿಯ ಬಾಹುಬಲಿ ಮಯಣ ಬತ್ತಿದ್ದಾರೆ. ಲವ್ ಅವ 5 ಅಂತ ಹೋಗಿ ಔಸ್ಕತ್ತಿದ್ಯಲ್ಲ, ನೀನ್ ಕಾಣ್ತೇಕಲ್ಲ. ಲವ್ ಹೋಗಿ ಇವಂತ ಔಸ್ಕತ್ತಿದ್ಯಲ್ಲ ನೀನು ಎಲ್ಲ ಔಸ್ಕೊಂಡ್ರು ಕಾಣ್ತೇಕಲ್ಲ. ಆಯ್ ಗೈಸ್ ಅನ್ನೋ ಬಿಟ್ಬಿಡ್ತೀನಿ. ಗೈಸ್ ಶಶಿಧರ್ ನಮ್ಮನ್ನು ಒಳ್ಳೆ ಕ್ವಾಟ್ಲೆ ಬರೋದು ಎದ್ರಕತ್ತಾರ ಗೈಸ್. ಕ್ಯಾಮ್ರಾ ತೋರಿಸಿದ್ರೆ ಏನು ಹೆಣ್ಣು ಹುಡುಕ್ಬಿಡ್ತೀವಿ ವ್ಲಾಗಲ್ಲಿ, ಕಂಟೆಂಟ್ ಇಲ್ಲ ಅಂದ್ಬಿಟ್ಟು ವ್ಲಾಗ್ ಮಾಡ್ತೀವಿ ಅಷ್ಟೇ. ಹುಡುಗಿ ಗಿಡ್ಗಿ ಎಲ್ಲ ಹುಡ್ಕಲ್ಲ ನೋಡ್ರಿ, ಎಲ್ಲ ಒಂದೇ ಗ್ಯಾಂಗು, ಅಲ್ಲಿ ಇರೋರೆಲ್ಲ ಒಂದು ಗ್ಯಾಂಗು. ದಂಡುಪಾಳ್ಯ ಗ್ಯಾಂಗ್ ಇದ್ದಂಗೆ ಅವ್ರೆ. ಅವನೇ ಎಡ್ಡು, ಅಲ್ಲಿ ನಿಂತವನಲ್ಲ ಕುತ್ಕೊಬಿಟ್ಟಾನೆ, ಈಗ ಅವನೇ ಎಡ್ಡು, ಇಡೀ ಗ್ಯಾಂಗ್ಗೆ ಅವನೇ ಎಡ್ಡು. ಗಾಯ್ಸ್ ಇಲ್ಲಿ ನೋಡಿ ಗಾಯ್ಸ್, ನನ್ನ ಮಗುನ ದಯ್ಯ ಬಿದ್ದಂಗೆ ಬಿದ್ದವನೇ. ನಮ್ಮ ಸರ್ ಬೇರೆ ಇಲ್ಲ, ಸೊ ಅದಕ್ಕೋಸ್ಕರ ಇಲ್ಲಿ ಹೆಂಗೆ ಫುಲ್ಲು ಗೇಮರ್ಸು. ಇವ್ರಿಗೇನಾರು ಹಿಂಸೆ ಕೊಡೋಣ ಬನ್ನಿ. ಇವನು ಈ ನನ್ನ ಮಗ ಪಾಪ ಸತ್ತಿ ಇಪ್ಪೆ ಹಾಕ್ಬಿಟ್ಟವನೇ ಗೈಸ್ ಫ್ರೀ ಫೈರಲ್ಲಿ. ಈ ನನ್ನ ಮಗಂಗೆ ಏನಾರ ಇದು ಮಾಡೋಣ ಅಂದ್ರೆ, ಮಗು ಬದಿಕೋಗೋ ಗೈಸ್. ಇಲ್ಲಿ ನೋಡಿ ನಮ್ಮ ಕಾಂತ ಗೈಸ್. ಇಲ್ಲಿ ನೋಡಿ ನಮ್ಮ ಹರಿಸುಂಗೆ ಪಾಪ ಪೈಲ್ಸ್ ಬಂದಿತ್ತು, ಸಾರಿ ಒಂದು ಆಡಿಯನ್ಸ್ಗೆಲ್ಲ ಏನಾರು ಹೇಳೋ, ಜ್ವರ ಬಂದಿದೆಯಲ್ಲ ನಿಂಗೆ, ಹುಷಾರಾಗ್ಬಿಟ್ಟು ಬರ್ತೀನಿ ಗಾಯ್ಸ್ ಅನ್ನು. ಅಯ್ಯೋ ಲೇ ಹೆಂಗೆ ಹೇಳ್ತಾವನೆ, ಅವ್ವ ಹೊಡಿತಾನೆ ಗಾಯ್ಸ್. ಗಾಯ್ಸ್ 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 ಈಗ ಕಾಲೇಜಿಂದ ಹೋಗೋ ಟೈಮು ಗಾಯ್ಸ್. ನೋಡಿ ಗಾಯ್ಸ್, ಎಲ್ಲ ಡ್ರೆಸ್ ಚೇಂಜ್ ಮಾಡ್ತಾ ಇದ್ದಾರೆ. ಇವನೊಬ್ಬ ಡ್ರೆಸ್ ಚೇಂಜ್ ಮಾಡ್ತಾನೆ ಈಗ, ನಾನು ಡ್ರೆಸ್ ಚೇಂಜ್ ಮಾಡ್ಬೇಕೀಗ ಮಸ್ತಾಗಿ. ಈಗ ಡ್ರೆಸ್ ಚೇಂಜ್ ಮಾಡ್ಬಿಟ್ಟು ನಿಮಗೆ ಸಿಗ್ತೀವಿ ಗಾಯ್ಸ್. ಈಗ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಕಾಲೇಜಿಂದ ಹೋಗ್ತಾ ಇದೀವಿ ಗಾಯ್ಸ್. ಮತ್ತೆ ಇಲ್ಲಿ ನೋಡ್ರಿ ಗಾಯ್ಸ್, ನಮ್ಮ ಕೌಶಿಕ್ಕು ಸೋಪ್ ಎಲ್ಲ ಹಾಕೊಂಡು ಮುಖ ತೊಳಿತಾನೆ ಗಾಯ್ಸ್. ನಮ್ಮ ಕ್ಲಾಸ್ ಹತ್ರ ಒಂದು ನಲ್ಲಿ ಐತೆ, ಆ ನಲ್ಲಿನ ಮುಖ ತೊಳೆಯಲ್ಲ ಅವನು, ಅದೇ ನಲ್ಲಿ ಬೇಕು ಅವನಿಗೆ. ಅದಕ್ಕೋಸ್ಕರ ನಮ್ಮನ್ನ ಮೇಲ್ಗಡೆ ಕ್ಲಾಸ್ ಗಂಟ ಕರ್ಕೊಂಡೋಗಿದೆ. ಎಲ್ಲಪ್ಪ ಅಂದರೆ ನಾವು ಪ್ರೇಯರ್ ಮಾಡಕ್ಕೆ ಹೋಗ್ತೀವಲ್ಲ ಅಲ್ಲಿವರೆಗೂ ಕರ್ಕೊಂಡೋಗಿದ್ದ. ಮತ್ತು ಇವ್ರು ನೋಡಿ ಗೈಸ್, ರಾಜೇಶ್, ಆಲ್ ಬಾಯ್ ರಾಜೇಶ್ ಗೈಸ್. ಈಗ ಬ್ಲಾಗ್ ಮಾಡೋಕ್ಕಿಂತ ಮುಂಚೆ ಏನಂತಾನಂದರೆ ರಾಜೇಶ ಆಲ್ಗಿಲ್ ಕರಿಯೋದು ಅದು ಇದು ಅಂತ ಎಲ್ಲ ಹೇಳ್ಬೇಡ ನನ್ನ ಬಗ್ಗೆ ಅಂತ ಹೇಳ್ತಾನೆ ಗೈಸ್. ಈಗ ನಮ್ಮಪ್ಪ ಏನ ಬಸ್ ಸ್ಟ್ಯಾಂಡ್ ಕಡೆ ಗೈಸ್, ಬರ್ರಿ ಗೈಸ್ ಬಸ್ ಸ್ಟ್ಯಾಂಡ್ಗೆ ಹೋಗೋಣ.
ಓ ಆಲ್ಕರಿಯ ರಾಜೇಶ್ ಖುಷಿ ನೋಡಪ್ಪ ಅವನಿಗೆ ಖುಷಿ. ಬನ್ನಿ ಗೈಸ್ ಈಗ ಬಸ್ ಸ್ಟ್ಯಾಂಡ್ ಒಳಗಡೆ ಹೋಗೋಣ. ಫುಲ್ಲು ಏರೆಲ್ಲ ಫುಲ್ ಮಿಸ್ಸಿ ಆಗಿಬಿಟ್ಟಿದೆ, ಸ್ವಲ್ಪ ತಲೆ ಬಸ್ಕೋಬೇಕು. ರಾಜೇಶ್ ಅದು ತುಂಬ ಡೆವಲಪ್ಮೆಂಟ್ ಆಗೋನೆ. ಈಗ ಹಾಲು ಕರಿಯೋದು ಬಿಟ್ಬಿಟ್ಟು ಮಿಷಿನ್ ಎಲ್ಲ ಬಂದೈತೆ ಅಂದ್ಬಿಟ್ಟು ಈಗ ಮಿಷಿನ್ ತಗೊಳಕ್ಕೆ ಪ್ಲಾನ್ ಆಗ್ತಿದೆ. ಮಿಷಿನ್ ರಾಜ ಇನ್ಮೇಲಿಂದ. ಮಿಷಿನ್ ರಾಜ. ಮಿಲ್ಕ್ ಮಿಷಿನ್ ನಿನ್ನ ಹೆಸರು ಇನ್ಮೇಲಿಂದ ಕಣ. ಅಯ್ಯೋ ಅವನ ಹೆಸರು ರಾಜೇಶು, ಮಿಷಿನ್ ರಾಜ ಕಣ. ಹೆಸರು ಸಿಕ್ತು ಮಿಷಿನ್ ರಾಜು. ಗೈಸ್ ಈಗ ಬಸ್ ಸ್ಟ್ಯಾಂಡಿಗೆ ಬಂದೆ ಗೈಸ್. ಇಲ್ಲಿ ನೋಡ್ರಿ ಗೈಸ್, ಇವತ್ತು ನಮ್ಮ ಜಯಂತನ ಬರ್ತಡೇ. ಹ್ಯಾಪಿ ಬರ್ಡೇ ಜಯಂತ್. ಮತ್ತೆ ಇಲ್ಲಿ ನೋಡ್ರಿ ಒನ್ ಆ್ಯಂಡ್ ಓನ್ಲಿ ಆರ್ಟ್ ಟೇಕರ್ ಲವ್ಲಿ. ಬನ್ನಿ ಗುರು, ಏನಾರ ಇವತ್ತು ಕ್ವಾಟ್ಲೆ ಗೈಸ್. ನನ್ನ ಜೊತೆ ವಿಡಿಯೋಗಳು ಮಾಡಿ ಹಾಕಿದ್ರಲ್ಲ ಗೈಸ್, ಅದೆಲ್ಲ ಇವರು ಊರವರೆಲ್ಲ ನೋಡ್ಬಿಟ್ಟು ಹೋಗಿದ್ದಾರಂತೆ ಗೈಸ್. ಚೆಂಗ್ಲಂಗೆ ಆಡ್ತಿದ್ಯಲ್ಲ ಪಟ್ನಾ ಬಸ್ ಸ್ಟ್ಯಾಂಡಲ್ಲಿ ಅಂತ. ಅದಕ್ಕೆ ಈ ಥರ ಇವಾಗ ಯಾವ ಚೆಂಗ್ಲು ಆಟಗಳು ಆಡಲ್ಲ, ಸ್ಮಾರ್ಟಾಗಿ. ಇಲ್ಲಿ ನೋಡ್ರಿ ತಲ್ವಾರ್ ಚುಕುಂಬ. ಇಲ್ಲಿ ನೋಡ್ರಿ ಗೈಸ್, ಗಿಫ್ಟ್ಗಳು ಕೊಟ್ಟಿರೋದು ಅವ್ರ ಹುಡುಗಿ, ಜಯಂತ್ ಅವ್ರ ಹುಡುಗಿ ಗಿಫ್ಟ್ ಕೊಟ್ಟಿರೋದು ಗೈಸ್. ಇವ್ ನೋಡಿ ಹೆಂಗವನೇ, ವಾವ್ ಸಲ್ಮಾನ್ ಖಾನ್. ಅಲ್ಲಲ್ಲ ಮಗು, ಹೇ ಬೇಬಿ ಮೊಕ ಎತ್ತಮ್ಮಿ. ನೋಯಿ ಅಣ್ಣ ತಮ್ಮದಿರಿದ್ದಂಗೆ ಅವರಲ್ಲೋ ಗೈಸ್. ನಮ್ಮ ಆಟೇಕರ್ ಲವ್ರಿ ಅವರು ಡಾಕ್ ಸತೀಶ್ನ ಮೀಟ್ ಮಾಡಕ್ ಹೋಗಿದ್ರು. ಆಗ ಡಾಕ್ ಸತೀಶ್ ಅವರು ಒಂದು ಬಟ್ಟೆ ಕೊಟ್ಟಿದ್ದಾರೆ. ಯಾವ್ದಪ್ಪ ಅಂದ್ರೆ ಇದೆ ನೋಡ್ರಿ, ಯಾವ ಥರ ಇದೆ ಇದು. ಅವ್ರ ಡಾಗಿಯಿಂದ 8 ಕೋಟಿ ಡಾಗಿಯಿಂದ ಕಚ್ಚಿಸಿರೋದಂತೆ. ಗೈಸ್ ನೋಡ್ರಿ, ಪ್ಯಾಂಟ್ ಗಚ್ಚಕ್ಕೆ 5,000 ಅಂತೆ. 6,000 ಹೇಳಿದ್ರು, 1,000 ಕಡಿಮೆ ಕೊಟ್ಟರೆ. ನೋಡಿ ಗೈಸ್, ಪ್ರೂಫ್ ನೋಡಿ, ಡಿ ಅಂದ್ರೆ ಡಾಕ್ ಸತೀಶ್ ಅಂತ. ಸಿಂಪಲ್ ಆಗಿ ಈಗ ಫುಲ್ಲು ಬಸ್ ಸ್ಟ್ಯಾಂಡಲ್ಲಿ ಎಲ್ಲ ಆಡಿಯನ್ಸ್ಗಳು ಜಾಸ್ತಿ ಐತಿದ್ದಾರೆ. ಸೊ ಅದಕ್ಕೋಸ್ಕರ ಏನು ಮಾಡ್ಬೇಕಂತ ಗೊತ್ತೈತಿಲ್ಲ, ಒಂಥರ ಏನಂದರೆ ಮುಜುಗರ ಫೀಲಿಂಗು ಗೈಸ್. ಸೊ ಅದಕ್ಕೋಸ್ಕರ ನಿಮಗೆ ಮತ್ತೆ ಬಂದಿದ್ದನ್ನು ಮಾಡಿ ತೋರಿಸ್ತೀನಿ ಗೈಸ್. ನನ್ನ ಮಗು ನೋಡ್ರಿ ಗೈಸ್ ಹೆಂಗೆ ನೋಡ್ತವನೆ ಗೈಸ್. ಈಗ ನಾನು ಮತ್ತು ನಮ್ಮ ಶಶಾಂಕ್ ಎಲ್ಲಪ್ಪ ಹೋಗಿದ್ದು ಅಂದರೆ ಫೋಟೋ ಶೂಟ್ ಮಾಡ್ಸಕ್ಕೆ ಹೋಗಿದ್ದೋ ಗೈಸ್. ಈಗ ಫೋಟೋ ತೆಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಮಳೆ ಬರ್ತೈತೆ ಅನ್ಕೊಳ್ರಿ ಗೈಸ್. ನೋಡಿ ಮೋಡ ಯಾವ ಥರ ಕೌಚ್ಕಾಗ್ಬಿಟ್ಟಿದೆ, ಫುಲ್ಲು ಮಳೆ ಸ್ಟಾರ್ಟ್ ಆಗಿದೆ. ಈಗ ನಾವು ನಮ್ಮ ನಿತಿಬಾಯಿ ಅಂಗಡಿ ಹತ್ರ ಹೋಗ್ತಾ ಇದ್ದೀವಿ. ನಮ್ಮ ನಿತಿಬಾಯಿ ಅಲ್ಲೇ ಕೆಲಸ ಮಾಡ್ತಾರೆ. ಬನ್ನಿ ನಮ್ಮ ನಿತಿಬಾಯಿನ ತೋರಿಸ್ತೀನಿ, ಬನ್ನಿ ಗೈಸ್. ಇಲ್ಲಿ ನೋಡ್ರಿ ನಮ್ಮ ನಿತಿಬಾಯಿ. ಮತ್ತೆ ಅವ್ರ ತಮ್ಮ ಏನು ಗೈಸ್, ಫುಲ್ಲು ಮಳೆ ಬರ್ತೈತೆ ಅನ್ಕೊಳ್ರಿ. ಗೈಸ್ ಈಗ ನಮ್ಮ ಮನೆ ಕಡೆ ಹೋಗ್ತಾ ಇದ್ದೀನಿ ಗೈಸ್. ಮತ್ತೆ ಇವತ್ತು ಏನು ಮಾಡ್ರೆ ಏನಾಯ್ತು ಒಂದು ಗೊತ್ತಿಲ್ಲ ಗೈಸ್. ಏನೇನು ಬ್ಲಾಗ್ ಮಾಡಿದ್ದೀನಿ, ಏನೇನು ಬ್ಲಾಗ್ ಮಾಡಿಲ್ಲ ಒಂದು ಗೊತ್ತಿಲ್ಲ ಅನ್ಕೊಳ್ರಿ. ಯಾಕಂದರೆ ತುಂಬ ದಿನ ಆದಮೇಲೆ ಬ್ಲಾಗ್ ಮಾಡ್ತಾ ಇದ್ದೀನಿ ಅಲ್ವಾ, ಸ್ವಲ್ಪ ಮಿಸ್ಟೇಕ್ಗಳಾಗ್ತವೆ. ಅದನ್ನ ಅಪ್ಗ್ರೇಡ್ ಮಾಡ್ತಾ ಹೋಗಬೇಕು. ಮತ್ತು ಇನ್ನೊಂದೇನಪ್ಪ ಅಂದರೆ ಫಸ್ಟು ನಾನು ಒಂದು ಮೈಕ್ ತಗೊಳ್ಳೇಬೇಕು ಗೈಸ್. ಫುಲ್ಲು ನಾಯ್ಸ್ ಅನ್ಕೊಳ್ರಿ. ನಾನು ಸುತ್ತಮುತ್ತ ಇರೋರೆಲ್ಲ ಗಿಜಿ ಬಿಜಿ ಅನ್ನೋರು ಆಗ್ಬಿಟ್ಟವ್ರೆ. ಸೊ ಹಾಗಾಗಿ ಒಂದು ಮೈಕ್ ತಗೋಬೇಕು. ಮತ್ತು ಇನ್ನೊಂದೇನೆಂದರೆ ಹುಡುಗಿ ಮತ್ತು ಹುಡುಗರು ಇರ್ತಾರಲ್ಲ ಗುಂಪಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಅಥವಾ ಬಸ್ಸಲ್ಲಿ, ಅಲ್ಲಿ ಇಲ್ಲಿ ಜನ ಇರ್ತಾರಲ್ಲ, ಅಲ್ಲಿ ವ್ಲಾಗ್ ಮಾಡೋಕ್ಕೆ ಒಂಥರ ಫಿಯರ್ ಅನ್ಕೊಳ್ರಿ ಗೈಸ್. ಇವಾಗ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಹುಚ್ಚುನ್ ಥರ ಓಡಾಡ್ತಾ ಇದ್ದೀನಿ ಗೈಸ್. ಮತ್ತು ಇನ್ನೊಂದೇನಪ್ಪ ಅಂದರೆ ಬೆಳಗ್ಗೆಯಿಂದ ನಿಮ್ಗೆ ಹೇಳಲ್ಲ ಏನಂದರೆ ನನ್ನ ಚಾನಲಲ್ಲಿ 1,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ದಾರೆ ಗೈಸ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಯಾರೆಲ್ಲ ಸಪೋರ್ಟ್ ಮಾಡಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಅಂದರೆ ಥ್ಯಾಂಕ್ ಯು ಸೋ ಮಚ್, ಲವ್ ಯು. ಮತ್ತು ಹೀಗೆ ಸಪೋರ್ಟ್ ಮಾಡ್ತಾ ಇರ್ರಿ. ಇನ್ನೂ ಬೆಟರ್ ವ್ಲಾಗ್ಸ್ಗಳು ಬಿಡೋಕ್ಕೆ ಟ್ರೈ ಮಾಡ್ತಾ ಇರ್ತೀವಿ. ಮತ್ತು ನೀವು ಸಜೆಷನ್ ಕೊಡ್ರಿ ಯಾವ ಥರ ವ್ಲಾಗ್ ಬೇಕು ಅಂತ, ಆ ಥರ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಮತ್ತು ಇನ್ನೊಂದೇನಪ್ಪ ಅಂದರೆ ನನ್ನ ಈ ವ್ಲಾಗ್ ಬಿಡ್ತಾ ಇದ್ದೀನಲ್ಲ MP ಕನ್ನಡಿಗ ಚಾನಲು 700 ಸಬ್ಸ್ಕ್ರೈಬರ್ಸ್ ಇದ್ದಾಗೇನೋ ನನ್ನ ಈ ID ಹೊರಟೋಗಿದ್ದು ಗೈಸ್.
ಅವಾಗಂತೂ ತುಂಬ ಅಂದರೆ ತುಂಬ ಹತ್ಬಿಟ್ಟಿದ್ದೆ. ಯಾಕಪ್ಪ ಅಂದರೆ ಸಬ್ಸ್ಕ್ರೈಬರ್ಸ್ ನನಗೆ ಮ್ಯಾಟರ್ ಆಗಲ್ಲ ಗೈಸ್. ನಾನು ಎಷ್ಟು ವೀಡಿಯೋ ಮಾಡಿದ್ದೀನಿ, ಎಷ್ಟು ಎಫರ್ಟ್ಸ್ ಹಾಕಿದ್ದೀನಿ ಅನ್ನೋದು ಮಾತ್ರ ಮ್ಯಾಟರ್ ಆಗೋದು. ಸೊ ನಾನು ಇಲ್ಲಾಂದ್ರೂ ಒಂದು 40-50 ವ್ಲಾಗ್ಸ್ಗಳು ಮಾಡಿದ್ದೆ. ತುಂಬ ಅಂದರೆ ತುಂಬ ಎಡಿಟಿಂಗ್ ಟೈಮಿಂಗ್ಸ್ ಕೊಟ್ಟಿದ್ದೆ. 3 ಗಂಟೆ ಒಂದೊಂದು ವ್ಲಾಗ್ಗೆ 3 ಗಂಟೆ 4 ಗಂಟೆ ಟೈಮಿಂಗ್ಸ್ ಕೊಟ್ಟು ಎಡಿಟ್ ಎಲ್ಲ ಮಾಡ್ತಾಯಿದ್ದೆ ಗೈಸ್. ಅಷ್ಟೆಲ್ಲ ಮಾಡಿ ಐಡಿ ಒಟ್ಟೋದ್ರೆ ಎಷ್ಟು ಆಗಲ್ಲ. ಸೊ ಅವಾಗೆಲ್ಲ ಹತ್ಬಿಟ್ಟಿದ್ದೆ. ಅದಾದಮೇಲೆ 4 ಡೇಸ್ ಆದಮೇಲೆ ಈ ಒಂದು ಎಂಪಿಕಾ ನಡಿಗ ಐಡಿ 4 ಡೇಸ್ ಆದಮೇಲೆ ರಿಕವರಿ ಆಗಿದ್ದು ಗೈಸ್. ಅವಾಗಂತೂ ಹಾಸಿಗೆ ಮೇಲೆಲ್ಲ ಹತ್ತಿ ಕುಂದಾಡ್ಬಿಟ್ಟಿದ್ದೀನಿ ಅನ್ಕೊಳ್ರಿ. ಅಷ್ಟು ಎಫರ್ಟ್ಸ್ ಹಾಕಿರ್ತೀವಿ ಗೈಸ್. ಸಡನ್ನಾಗಿ ಹಿಂಗೆ ಕೈ ಜಾರ್ ಹೋಗ್ಬಿಟ್ರೆ ಎಷ್ಟು ತಿಕ್ಕಾಗುರಿಯಲ್ಲ ಹೇಳ್ರಿ ನೀವೇ. ಮತ್ತು ಈಗ ಏನು ಮಾಡಬೇಕಂದ್ರೆ ನಾನು ಎಡಿಟಿಂಗ್ ಮಾಡಿಬಿಟ್ಟು ಫಸ್ಟು ರೀಲ್ ಅಪ್ಲೋಡ್ ಮಾಡಬೇಕು. ನಿಮಗೆ ರೀಲ್ ಅಪ್ಲೋಡ್ ಮಾಡಾದ್ಮೇಲೆ ಸಿಗ್ತೀನಿ ಗೈಸ್. ಗೈಸ್ ಈಗ ನಾನು ಮೀನು ಅರ್ಕೆರೆಗೆ ಬಂದಿದ್ದೀವಿ ಗೈಸ್. ಹಿಂಗೆ ಸುಮ್ಮನೆ ರೌಂಡ್ಸ್ ಹಾಕೊಂಡು ಹೋಗೋಣ ಅಂತ. ನೀವು ಯಾರು ಡ್ರೈವಿಂಗ್ ಮಾಡಿದ್ರೆ ಹೆಲ್ಮೆಟ್ ಹಾಕೊಂಡು ಓಡಾಡಿ ಗೈಸ್. ನಾವು ಇಲ್ಲೇ ಗಲ್ಲಿ ತಿರ್ಗಾಡ್ಕೊತೀವಿ. ಸೊ ನಾವು ಹೆಲ್ಮೆಟ್ ಹಾಕ್ಬೇಕಿತ್ತು. ನಾವು ಹೆಲ್ಮೆಟ್ ಹಾಕ್ತಾನೆ ಆರ್ಬಿಟ್ಟಿದ್ದೆ ಒಂದ್ಸಲಿ. ಇಲ್ಲಿ ನೋಡ್ರಿ, ಇದೆಲ್ಲ ನಿಮಗೆ ನೆಕ್ಸ್ಟ್ ಟೈಮ್ ಹೇಳ್ತೀನಿ ಗೈಸ್. ಬ್ಲಾಗು ಹೋಗ್ತಾ ಹೋಗ್ತಾ ನಿಮಗೆ ಹೆಂಗೆ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳ್ತೀನಿ. ಈಗ ಅರ್ಕೆರೆಯಿಂದ ಊರಿಗೆ ಹೋಗ್ಬೇಕು. ಸ್ವಲ್ಪ ಇವಂದೇನೋ ಕೆಲಸಗಳಿದೆ. ಇಲ್ಲಿ ನೋಡ್ರಿ, ನಮ್ಮ ಇವಂದೇನೋ ಕೆಲಸಗಳಿದೆ. ಸೊ ಹಾಗಾಗಿ ಒಂದು ಕೆಲಸ ಎಲ್ಲ ಮುಗಿಸ್ಕೊಂಡು ಊರಿಗೆ ಹೋಗ್ಬೇಕು. ಬರ್ರಿ ಹೋಗೋಣ ಗೈಸ್. ಇವಾಗ ಮನೆಗೆ ಬಂದೆ ಗೈಸ್. ಇಲ್ಲಿ ನೋಡ್ರಿ ಗೈಸ್, ನಮ್ಮಮ್ಮ ಕಾಫಿ ಮಾಡ್ತಾ ಇದ್ದಾರೆ. ಇವಾಗ ಕಾಫಿ ಕುಡಿಯೋಣ. ಫಸ್ಟು ಈಗ ಮುಖ ತೊಳೆಯಕ್ಕೆ ಹೋಗೋಣ ಬರ್ರಿ ಗೈಸ್. ಗೈಸ್ ಇವಾಗ ಫ್ರೆಶ್ ಅಪ್ ಆಗ್ಬಿಟ್ಟು ಬಂದಿದ್ದೀನಿ ಗೈಸ್. ಮತ್ತೆ ಇನ್ನೊಂದೇನಪ್ಪ ಅಂದರೆ ಎಲ್ಲರೂ ವಾಚ್ ಕಲೆಕ್ಷನ್ಸ್ ಮಡಗಿರ್ತಾರೆ, ಶೂ ಕಲೆಕ್ಷನ್ಸ್ ಮಡಗಿರ್ತಾರೆ, ಕ್ಲಾಸ್ಗಳದು ಕಲೆಕ್ಷನ್ಸ್ ಮಡಗಿರ್ತಾರೆ, ಇನ್ನು ಬೈಕು ಕಾರು ಆ ಥರ ಕಲೆಕ್ಷನ್ಸ್ ಮಡಗಿರ್ತಾರೆ. ಬಟ್ ನಂತರ ಕಲೆಕ್ಷನ್ಸ್ ಮಡಗಿರಕ್ಕೆ ಸಾಧ್ಯನೇ ಇಲ್ಲ. ಅದು ಯಾವ ಕಲೆಕ್ಷನ್ ಅಪ್ಪ ಅಂದರೆ ನೀವೇ ನೋಡ್ರಿ. ನೋಡ್ರಿ ಗೈಸ್, ಇಷ್ಟು ಕಲೆಕ್ಷನ್ ಮಡಗಿದ್ದೀನಿ ನಾನು. ಇದು ಕಮ್ಮಿ. ನಮ್ಮಮ್ಮ ಎಷ್ಟು ಬೈದಿ ಎಷ್ಟು ಈಚೆಗೆ ಬಿಸಾಕೋರು ಚೀಲದ ಗಟ್ಲೆ. ಬಟ್ ಇವತ್ತು ಹೇಳ್ತಾ ಇದ್ದೀನಿ, ಇದೇ ಲಾಸ್ಟು. ನನ್ನ ಬ್ಲಾಗಲ್ಲೂ ಇನ್ನೊಂದ್ಸಲಿ ಈ ಜ್ಯೂಸ್ನ ಕುಡಿಯಲ್ಲ ಗೈಸ್. ಬಿಟ್ಬಿಡ್ತೀನಿ ಗೈಸ್, ಬಿಟ್ಬಿಡ್ತೀನಿ. ನೆನ್ನೆ ಮಾತ್ರ ನಮ್ಮ ಮಮ್ಮಿ ಚೆನ್ನಾಗಿ ಉಗ್ದಾಕ್ಬಿಟ್ಟಿದೆ ಗೈಸ್. ಇವಾಗ ರೀಸೆಂಟಾಗಿ ಸ್ಟಿಂಗ್ ಕುಡ್ದು ಯಾರೋ ಒಬ್ಬ ಸತ್ತೋಗೋನೆ ಅಂತ ವಿಷಯ ಕೇಳ್ಬಿಟ್ಟು ನಮ್ಮಮ್ಮ ನಾನು ಜ್ಯೂಸ್ನ ಇಷ್ಟು ಕುಡಿಯೋದು ನೋಡ್ಬಿಟ್ಟು ಚೆನ್ನಾಗಿ ಬೈದು ಹಾಕ್ಬಿಟ್ರು ಗೈಸ್. ಸೊ ಅದಕ್ಕೋಸ್ಕರ ಇವತ್ತು ಎಂಡ್ ಮಾಡ್ಬಿಡ್ತೀನಿ ಇಲ್ಲಿಗೆ. ಇದನ್ನ ಇಷ್ಟು ನಾನು ಮಾಡಿರೋಂಥ ಇಷ್ಟು ಕಲೆಕ್ಷನ್ಸ್ನ. ಮತ್ತೆ ಬನ್ನಿ ಗೈಸ್, ಈಗ ನಮ್ಮ ಅಮ್ಮ ಕಾಫಿ ಮಾಡಿದ್ದಾರೆ. ಕಾಫಿ ಕುಡಿಯೋಣ. ಮಮ್ಮಿ ಗೈಸ್, ಈಗ ಕಾಫಿ ಕುಡಿದ್ಬಿಟ್ಟು ಮಾಡಬೇಕಾದ ನೆಕ್ಸ್ಟ್ ಕೆಲಸ ಯಾವುದಪ್ಪ ಅಂದರೆ ಫಸ್ಟು ನನ್ನ ರೂಮ್ ಕ್ಲೀನ್ ಮಾಡ್ಬೇಕು ಗೈಸ್. ಫುಲ್ಲು ಮೆಸ್ ಆಗ್ಬಿಟ್ಟೈತೆ ಅನ್ಕೊಳ್ರಿ, ಚಿತ್ತಲ್ ಪತ್ತಲ್ ಆಗ್ಬಿಟ್ಟೈತೆ. ಸೊ ಅದನ್ನೆಲ್ಲ ಕ್ಲೀನ್ ಮಾಡಬೇಕು ಈಗ. ಅದಾದಮೇಲೆ ನೆಕ್ಸ್ಟು ನಮ್ಮ ದೊಡ್ಡಮ್ಮವ್ರು ಮನೆ ಕಟ್ಟಾದಮೇಲೆ ಈ ಒಂದು ನನ್ನ ರೂಮ್ಗೆ ಫುಲ್ಲು ಗ್ರೇ ಕಲರ್ ಪೇಂಟ್ ಹೊಡ್ಸ್ಬಿಟ್ಟು ಫುಲ್ಲು ಆ್ಯನಿಮೇಷನ್ಸ್ ಅಂಟಿಸ್ಬಿಡೋಣ ಅಂತ ಅನ್ಕೊಬಿಟ್ಟಿದ್ದೀನಿ. ಏನಾಗುತ್ತೋ ಗೊತ್ತಿಲ್ಲ. ಫಸ್ಟು ರೂಮ್ ಕ್ಲೀನ್ ಮಾಡೋಣ ಕಾಫಿ ಕುಡಿದ್ಬಿಟ್ಟು. ಮೊಬೈಲಲ್ಲಿ ಬೇರೆ ಚಾರ್ಜ್ ಇಲ್ಲ, ಚಾರ್ಜ್ ಹಾಕ್ಬೇಕು ಗೈಸ್. ಮತ್ತು ಟೋಪಿ ಯಾಕೆ ಹಾಕಿದ್ದೀನಿ ಅಂದರೆ ಫುಲ್ ಕೂದಲು ಬೆಳ್ಕೊಬಿಟ್ಟೈತೆ ಗೈಸ್. ಹುಚ್ಚು ಥರ ಕಾಣ್ತಾ ಇದ್ದೀನಿ. ಸೊ ಫಸ್ಟು ಕಟಿಂಗ್ ಮಾಡಿಸ್ಬೇಕು. ಫುಲ್ಲು ಸನ್ಯಾಸಿ ಥರ ಆಗ್ಬಿಟ್ಟಿದ್ದೀನಿ. ಫಸ್ಟು ಕಟ್ಟಿಂಗ್ ಮಾಡಿಸ್ಬೇಕು. ಈಗ ಎಲ್ಲಕ್ಕಿಂತ ಮೊದಲು ಕಾಫಿ ಕುಡಿಯೋಣ ಬರ್ರಿ ಗೈಸ್. ಈಗ ಟೈಮ್ ಬಂದು 1 o'clock ಆಗೈತೆ. ಇನ್ನೂ ಕೂಡ ಎಡಿಟಿಂಗ್ ಮಾಡ್ತಾನೆ ಇದ್ದೀನಿ. 20 ಮಿನಿಟ್ಸ್ ವಿಡಿಯೋ ಇನ್ಮೇಲಿಂದ ಅಪ್ಲೋಡ್ ಮಾಡೋದು. ಜಾಸ್ತಿ ಲೆಂತಿರೋ ವೀಡಿಯೋಸ್ಗಳು ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಇವತ್ತಿನ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ ಗೈಸ್. ಇವತ್ತಿನ ವ್ಲಾಗ್ ಚೆನ್ನಾಗಿದ್ರೆ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ವಿಡಿಯೋನ ಮ್ಯಾಕ್ಸಿಮಮ್ ಶೇರ್ ಮಾಡಿ ಗೈಸ್.